ಏನೇ ಆದ್ರೂ ಚಲೋ ರಾಜ, ರಾತ್ರಿ ನಮ್ಮ ಮಟ್ಟಿ ಒಳಗಡೆ ಕತೆ ನಡೀತಾ ಹೋಗಿದ್ದಿದ್ರೆ ನಮ್ಮ ಮರುವಾದಿ ಜೊತೆಗೆ ವಿರೋಧ ಪಕ್ಷದವ್ರಿಗೆ ಸರಿಯಾದ ಅಸ್ತ್ರ ಸಿಕ್ಬಿಡ್ತಾ ಇತ್ತು. ಅದಕ್ಕೆಲ್ಲ ನೀನ್ ತಡೆ ಹಾಕ್ಬಿಟ್ಟೆ ನೋಡು. ನನ್ನ ಸಂತೋಷಕ್ಕೆ ನಿನಗೆ ಸನ್ಮಾನ ಮಾಡ್ಬೇಕು ಅಂತಿದ್ದೀನಿ. ಇದೇನ್ ಬೀಗ್ರೆ, ನಿಮ್ಮ ಮಾನ ಹೋಗೋದು ನನ್ನ ಮಾನ ಹೋಗೋದು ಬೇರೆ ಬೇರೆನೆ. ಇದೆಲ್ಲ ಬೇಡ ಬಿಡಿ. ಅಯ್ಯೋ ಮಾವಯ್ಯ, ಯಾಕೆ ಬೇಡ ಅಂದಿರಿ? ಇವತ್ತು ನೀವು ಅದನ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆ ಪಡ್ಕೊಂಡಿದ್ದೀರಾ. ಸುಮ್ಕೆ ತಕೊಳ್ಳಿ. ಸರಿ. ಮುದ್ದು ಸೊಸೆ, ಮುದ್ದು ಸೊಸೆ. ಈಗ ನೋಡ್ಲ, ಕಣ್ಣಿಗೆ ಎಣ್ಣೆ ಬಿದ್ದೈತೆ, ಲಯ ತಾಳ ಎಲ್ಲ ತಪ್ತದೆ. ನಿಖಿಲ ರಕ್ಷಕ ನೀನೇ, ನಿಖಿಲ ರಕ್ಷಕ ನೀನೇ, ವಿಶ್ವವ್ಯಾಪಕ ನೀನೇ. ಏನಮ್ಮ ಇದು? ಸುಮ್ಮನೆ ನೋಡಿದ್ರು ಜ್ಞಾನನೇ ಇಲ್ದಂಗೆ ಆ ಕಡೆ ತಿರ್ಕತಾವನೆ. ಇಲ್ಲ ಸುಭಾಷ, ಯಾವುದೇ ಕಾರಣಕ್ಕೂ ಅವನ್ ಕತೆ ಓದ್ ಮುಗಿಸ್ಬಾರ್ದು. ಸರಸಿಜಾಕ್ಷ. ಏನು ಈ ಗ್ರಹಗಳ ಪ್ರಭಾವ ಇದೆ ಅಂತ ಮನುಷ್ಯ ಜೀವಿ ತಾನು ಅಂದ್ಕೊಳ್ತಾನೆ. ಆ ಜೀವದ ರಾಶಿಗಳಿಗೆಲ್ಲ ಶನಿ ಪ್ರಭಾವ ಅನ್ನೋದು ಒಂದು ಕೂಡ ಇದೆ. ಶನಿ ಪ್ರಭಾವ ಅನ್ನೋದು ಏನು ಅಂತ ಹೇಳಿದ್ರೆ, ಮನುಷ್ಯನ ಅಹಂಕಾರ ಹೇಗಿದೆ, ಅವನ ಸ್ವಭಾವ ಹೇಗಿದೆ, ಈ ಸ್ವಭಾವಕ್ಕೆ ತಕ್ಕನ ಹಾಗೆ ಶನಿಯು ತನ್ನ ಭವಣೆಯನ್ನ ತೋಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾನ ಇಲ್ವಾ ಅನ್ನೋದನ್ನ ಈ ಕಥೆಯ ಮುಖಾಂತರ ನಾವು ತಿಳ್ಕೊಳ್ಳೋಣ. ವಿನಂತಿ ನೋಡಿ, ಬೀಗ್ರು ಎಷ್ಟು ಸಂದಾಗ ಆಡ್ತಾವ್ರಲ್ವಾ? ಹ್ಞೂ ಅತ್ತೆ. ಇವತ್ತು ನಾವು ರಾಜ ವಿಕ್ರಮಾದಿತ್ಯನ ಕಥೆಯನ್ನ ಕೇಳಿ ಪುನೀತರಾಗೋಣ. ಮೆರೆವಪುರದೊಳಗೆ ಪಿರಿಯವನ್ನೆನಿಸಿದ, ಮೆರೆವಪುರದೊಳಗೆ ಪೆರಿಯವನ್ನೆನಿಸಿದ ಪರಮಚರಿತೆ, ಪರಮಾತ್ಮನ ಚರಿತೆಯ ನೀ ಪಾಡೆ, ಪರಮಾತ್ಮನ ಚರಿತೆಯ ನೀ ಪಾಡೆ. ಅತಿಪಜನ ಪರಿಪಾಲಕನೆನಿಸಿದ ಹರಿವನಿಗೆ ಮೇಗೊಳ್ಳಗಾಗಲು. ಲೇ ಚಿತ್ರ, ಒಳಿಗ್ ಹೋಗಿ ಅವನ್ಗೆ ಸ್ಪೆಷಲ್ ಆಗಿ ಲೆಮನ್ ಟೀ ತಕ ಬರೀ. ಎಲ್ರಿಗೂ ಕೊಡೋದನ್ನೇ ಅವನಿಗೆ ಕೊಡ್ಬೇಡ, ಅವನಿಗೆ ಎಣ್ಣೆ ಮಾತ್ರ ಇರ್ಬೇಕು. ಸರಿ ಕಣು. ಶನಿರಾಜನು ಕೇಳಿದನು, ಸತ್ಯಸಂಧನು, ನಿಷ್ಠಾವಂತನು, ಧರ್ಮಿಷ್ಠನೂ ಆಗಿರುವಂತಹ ನಿನ್ನ ಮನಸ್ಸಿನಲ್ಲಿ ಈ ರೀತಿಯಾದಂತಹ ಭಾವನೆ ಮೂಡಲು ಕಾರಣವೇನು ಅಂತ ಹೇಳಲು ಆತ, ನಾನು ನಿನ್ನ ಗ್ರಹಗತಿಗಳಲ್ಲಿ ಸುಮಾರು 7.5 ವರ್ಷಗಳಷ್ಟು ನಿನ್ನನ್ನು ಕಾಡುತ್ತಿರುವುದೇ ನಿನ್ನ ಮನಸ್ಸಿನಲ್ಲಿ ಈ ತಲ್ಲಣವನ್ನು ಉಂಟು ಮಾಡಲು ಕಾರಣ ಎಂದು ಹೇಳಿದನು. ಆತ ನಡೆದು ಬರುತ್ತಿದ್ದಾನೆ. ಅಡವಿಯೊಳಗೆ ನಡೆಯುತ್ತಾ ನಡೆಯಲಾರದೆ ಎಡವುತ್ತಾ, ಕಾಡು ಮೃಗಗಳಿಗೆ ಅಂಜುತ್ತಾ, ಕಾಡ್ಗಿಚ್ಚಿಗೆ ಬೆದರುತ್ತಾ, ಆತ ಹೆದರುತ್ತಾ ಹೆದರುತ್ತಾ ತಡೆಯಲಾರದೆ ಮತ್ತೆ ದೇವರನ್ನ ಸ್ಮರಿಸುತ್ತಾ, ಅಪ್ಪ ದೇವರೇ, ಅಪ್ಪ ನನ್ನ ಕಾಪಾಡು. ವಿಕ್ರಮರಾಜ ಹೇಳ್ತಾನೆ, ಸಕಲ ನ್ಯಾಯಗಳನ್ನು ಒದಗಿಸುವಂತಹ ನ್ಯಾಯಾಧಿಪತಿ ನೀನು. ಶನಿರಾಜ, ನೀನು ನನಗೆ ಪಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟೆ, ನನಗೆ ಕಳ್ಳ ಎಂಬ ಬಿರುದನ್ನ ಕೊಟ್ಟೆ. ಹೀಗೆ ಹೇಳಿ ಆತ ಶೋಕ ಪಡುತ್ತಿರುವಾಗ, ಅಯ್ಯೋ ರಾಜ್ಯವನ್ನು ಕಳೆಯುವಂತೆ ಮಾಡಿದೆಯಲ್ಲ, ಅಯ್ಯೋ ವಿಧಿಯೇ. ಅದಕ್ಕೆ ಚಂದ್ರಸೇನ ಹೇಳ್ತಾನೆ, ಏಯ್ ನೀನು ಉಂಡ ಮನೆಗೆ ಎರಡನ್ನು ಬಗೆಯುವಂತ ಭಂಡ. ಏನವ ತಾಯಿ ಅದು? ಲೆಮನ್ ಟೀ. ನನಗೆ ಕತೆ ಓದ್ಬೇಕಾದ್ರೆ ಬರೀ ಬಿಸಿನೀರು ಮಾತ್ರ ಕುಡ್ದ ಅಭ್ಯಾಸ.
ನನಗದು ಬೇಡ ತಾಯಿ. ಅಯ್ಯೋ ಬಿಸ್ನೀರ್ ಯಾಕೆ? ಲೆಮನ್ ಟೀನೇ ಮಾಡ್ಕೊ ಬಂದವಳೆ, ತಕೊಳ್ಳಿ, ಗಂಟ್ಲಿಗೆ ಒಳ್ಳೇದು. ಬೇಡ ತಾಯಿ. ಅವ ವಿದ್ಯಾ, ನನಗೊಂದು ಲೋಟ ಬಿಸಿನೀರು ತಂದು ಕೊಡವ ಸಾಕು. ಹ್ಞೂ ಅಪ್ಪಯ್ಯ. ವಿಕ್ರಮಾದಿತ್ಯ ತನ್ನ ಮಂತ್ರಿಯನ್ನು ಕರೆದು ಆತನನ್ನ ಆಲಿಂಗಿಸಿ ಹೇಳುತ್ತಾನೆ, ಮಂತ್ರಿವರ್ಯ, ಈ ಕಾಡು ಮೇಡುಗಳಲ್ಲಿ ಅಲಿಯುತ್ತಾ ಏನು ಪ್ರಾಣಿ ಪಕ್ಷಿಗಳನ್ನ ನೋಡಿದೆ, ಆ ಕಾಡ್ಗಿಚ್ಚನ್ನ ನೋಡಿದೆ. ಆ ಕಾಡ್ಗಿಚ್ಚಿನ ಮುಖಾಂತರ ನನಗೆ ಅರಿವುಂಟಾಗಿದೆ, ನನಗೆ ಸಮಾಧಾನ ಉಂಟಾಗಿದೆ. ಈ ತಿಳುವಳಿಕೆ ಬರಬೇಕಾದ್ರೆ ತಾವೇ ಕಾರಣ ಅಂತ ಹೇಳಿ, ಕರುಣೆಯಿಂದ ನಾನೀಗ ತೃಪ್ತನಾಗಿದ್ದೇನೆ ಎಂದು ಹೇಳಿ ಒಂದು ಸಾಂತ್ವನ ಭಾವವನ್ನ ಆತ ಹೊಂದುತ್ತಾನೆ. ತಕ್ಷಣ ಭಟ್ಟಿಯು ಅವನಿಗೆ ಹೇಳುತ್ತಾನೆ, ನಡೆ ಹೋಗೋಣ ಉಜ್ಜಯಿನಿ ನಗರಕ್ಕೆ ಅಂತ ಹೇಳಿದಾಗ ತನ್ನ ಇಬ್ಬರು ಪತ್ನಿಯರನ್ನ ತಾನು ಕರೆದುಕೊಂಡು ಉಜ್ಜಯಿನಿ ನಗರಕ್ಕೆ ಹೋಗುತ್ತಾನೆ. ಹಾಗೆ ಆ ಉಜ್ಜಯಿನಿ ನಗರಕ್ಕೆ ಹೋಗಿ ಅಲ್ಲಿ ಈ ಶನಿ ಮಹಾತ್ಮನ ಪ್ರಭಾವದಿಂದ ತಾನೇನು ಬುದ್ಧಿಯನ್ನು ಕಲ್ತ್ಕೊಂಡೆ ಅದರ ಕಾರಣಕ್ಕೋಸ್ಕರ ಅಲ್ಲೊಂದು ದೇವಾಲಯವನ್ನ ಕಟ್ಟಿಸ್ತಾನೆ. ಆ ದೇವಾಲಯವನ್ನ ಕಟ್ಟಿಸಿ ಆ ದೇವಾಲಯದ ಮುಂಭಾಗಕ್ಕೆ ಹೋಗಿ ಅಲ್ಲಿ ತಾನು ಕೈ ಮುಗಿದು ತಕ್ಷಣ ಆ ದೇವಸ್ಥಾನದ ಮುಂದೆ ನಿಂತಾಗ ಶನಿ ಮಹಾತ್ಮನು ಪ್ರತ್ಯಕ್ಷನಾದನಂತೆ. ಶನಿ ಮಹಾತ್ಮ ಯಾವಾಗಲೂ ಶಿಕ್ಷಕನಲ್ಲ, ರಕ್ಷಕನು. ಯಾರು ಭಯ ಭಕ್ತಿ ಶ್ರದ್ಧೆಗಳಿಂದ ಆತನನ್ನ ಪೂಜೆ ಮಾಡ್ತಾರೆ ಅವರಿಗೆ ವರಗಳನ್ನ ಕೊಡುತ್ತಾನೆ ಎಂದು ಶನಿ ಮಹಾತ್ಮನ ಚರಿತೆಯಲ್ಲಿ ಬರೆದಿದೆ. ಇದುವರೆಗೆ ನಾವು ಇಲ್ಲಿ ಕೂತು ಕತೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಈ ಮನೆಯವರಿಗೂ, ಈ ಕಥೆಯನ್ನ ಓದಿಸಿದವರಿಗೂ, ಈ ಕಥೆಯನ್ನ ಓದಿದವರಿಗೂ, ಈ ಕಥೆಯನ್ನ ಇಡೀ ರಾತ್ರಿ ಕೂತ್ಕೊಂಡು ಕೇಳಿಸ್ಕೊಂಡಂತಹ ನಿಮಗೂ ಆ ಶನಿ ಮಹಾತ್ಮ ದೇವನು ನಿಮ್ಮೆಲ್ಲರಿಗೂ ಸನ್ಮಂಗಳಗಳನ್ನು ಉಂಟು ಮಾಡಲಿ ಅಂತ ಹೇಳಿ ನಾನು ಆತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ. ಮಂಗಳ ಶುಭ ಮಂಗಳ ಶುಭ ಮಂಗಳ ಜಯ ಮಂಗಳ ಮಂಗಳ ಶುಭ ಮಂಗಳ ಜಯ ಮಂಗಳ ಎಲ್ಲರಿಗೂ ಮಂಗಳ ಸರ್ವರಿಗೂ ಶುಭ ಮಂಗಳ. ರಮಣ ಗೋವಿಂದ, ಆತ್ಮರಾಮ ಪರಬ್ರಹ್ಮ ಗೋವಿಂದ ಗೋವಿಂದ. ಈ ಶನಿ ಕತೆ ಮನಸ ಮಾಡಿದಂತಹ ಕರ್ಮ ಫಲಗಳನ್ನ ಕಳೆದುಕೊಳ್ಳುವಂತಹ ಒಂದು ದಾರಿ. ಶಿಸ್ತು ಮತ್ತೆ ನ್ಯಾಯ ಧರ್ಮ ಮಾರ್ಗಗಳಲ್ಲಿ ನಡೀಬೇಕು ಅನ್ನೋದಕ್ಕೆ ಇದು ಒಂದು ಪ್ರೇರಣೆ. ಶನಿದೇವನು ಕರ್ಮ ಫಲದಾತ, ಅವನು ಪ್ರತಿಯೊಂದು ಕರ್ಮಕ್ಕೆ ತಕ್ಕ ಹಾಗೆ ತನ್ನ ಫಲಗಳನ್ನ ನೀಡ್ತಾನೆ. ಸರಿ ಗೌಡ್ರೆ, ಕತೆ ಓದಾಯ್ತು, ಮಂಗಳಾರತಿ ಮಾಡೋಣವೇ? ನಾನು ಈ ರೀತಿ ಎಲ್ರ ಜೊತೆ ಕೂತು ಕಥೆ ಕೇಳಿ ತುಂಬಾ ವರ್ಷಗಳೇ ಆಗೋಗಿತ್ತು. ಗೌಡ್ರೆ, ಕಥೆ ಕೇಳ್ತಾ ಕೇಳ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನಿಜವಾಗ್ಲೂ ತುಂಬಾ ಅದ್ಭುತವಾದ ಕಥೆ ಮಾಡಿದ್ರು. ಒಳ್ಳೆ ಕಥೆಗಾರರನ್ನೇ ಕರ್ಸಿದ್ದೀರಾ ಗೌಡ್ರೆ. ಸಾಹೇಬ್ರೆ, ಅವರು ಕತೆ ಮಾಡೋರಲ್ಲ, ನಮ್ಮ ಬೀಗರು ಚೆಲುವರಾಜ್ ಅಂತ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಚೆಲುವರಾಜು, ತುಂಬಾ ಚೆನ್ನಾಗಿ ಕತೆ ಓದಿದ್ರಿ. ನೀವು ಎಲ್ಲ ಕಡೆ ಹೋಗ್ತೀರಾ?
ಇಲ್ಲ ಸಾಹೇಬ್ರೆ, ನಾವು ಕತೆ ಓದ್ದ ಕೇಳಿದವರು ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಪೂಜೆ ನಿಲ್ಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಮಾವಯ್ಯನೇ ಓದಿದ್ರು ಅಷ್ಟೇ. ಯಾವುದೇ ವಿಘ್ನ ಇಲ್ಲದೆ ಸಾಂಗವಾಗಿ ನೀವು ಅನ್ಕೊಂಡಂಗೆ ಕತೆ ಆಯ್ತಲ್ಲ, ಬಿಡಿ. ಇನ್ ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಹೌದು ಸಾಹೇಬ್ರೆ, ಟೈಮಿಗೆ ಸರಿಯಾಗಿ ನಮ್ಮ ಬೀಗರು ಬಂದು ನಮ್ಮ ಮರ್ವಾದೆ ಉಳಿಸ್ಬಿಟ್ರು. ಗೌಡ್ರೆ, ನಾನು ನೀನು ಹೊರಡ್ತೀನಿ. ದಿಟ್ಟವಾಗ್ಲೂ ಕತೆಯಲ್ಲಿ ನಿಂತೋಗಿ ಅಪ್ಸಕನ ಆಗುತ್ತೋ ಅಂತ ದಿಗಲಾಗಿ ಹೋಗಿತ್ತು. ಚೆಲುವರಾಜ, ನಿನ್ ಬಗ್ಗೆ ನಾನು ಏನೇನೋ ಅನ್ಕೊಂಬಿಟ್ಟಿದ್ದೆ. ನಮ್ಮ ಅಟ್ಟಿ ಮರ್ವಾದೆ ಕಾಪಾಡಿದ್ದಲ್ದೆ ಕತೆನೂ ಬೋಸಂದಾಗ ಓದ್ದೆ. ಹೆಂಗೋ ದ್ಯಾವ್ರ ದಯದಿಂದ ನೀನ್ ಬಂದು ನಮ್ಮ ಮರ್ವಾದೆ ಉಳಿಸ್ಬಿಟ್ಟೆ. ಏನೇ ಆದ್ರೂ ಚಲೋ ರಾಜ, ರಾತ್ರಿ ನಮ್ಮ ಮಟ್ಟಿ ಒಳಗಡೆ ಕತೆ ನಡೀತಾ ಹೋಗಿದ್ದಿದ್ರೆ ನಮ್ಮ ಮರ್ವಾದಿ ಜೊತೆಗೆ ವಿರೋಧ ಪಕ್ಷದವ್ರಿಗೆ ಸರಿಯಾದ ಅಸ್ತ್ರ ಸಿಕ್ಬಿಡ್ತಾ ಇತ್ತು. ಅದಕ್ಕೆಲ್ಲ ನೀನ್ ತಡೆ ಹಾಕ್ಬಿಟ್ಟೆ. ನೋಡು, ನನ್ನ ಸಂತೋಷಕ್ಕೆ ನಿನಗೆ ಸನ್ಮಾನ ಮಾಡಬೇಕು ಅಂತಿದ್ದೀನಿ. ಇದೇನ್ ಬೀಗ್ರೆ, ನಿಮ್ಮ ಮಾನ ಹೋಗೋದು ನನ್ನ ಮಾನ ಹೋಗೋದು ಬೇರೆ ಬೇರೆನೆ. ಇದೆಲ್ಲ ಬೇಡ ಬಿಡಿ. ಅಯ್ಯೋ ಮಾವಯ್ಯ, ಯಾಕೆ ಬೇಡ ಅಂದಿರಿ? ಇವತ್ತು ನೀವು ಅದನ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆ ಪಡ್ಕೊಂಡಿದ್ದೀರಾ. ಸುಮ್ಕೆ ತಕೊಳ್ಳಿ. ಸರಿ. ಥ್ಯಾಂಕ್ಸ್ ಕಣಮೆ. ನಂಗ ಯಾಕೆ? ಸರಿಯಾದ ಸಮಯಕ್ಕೆ ಮಾವಯ್ಯನ್ ಕರ್ಕೊಂಬಂದೆ. ನಂಗೆ ಆ ಸಮಯಕ್ಕೆ ಏನ್ ಮಾಡಬೇಕು ಅಂತಾನೆ ತಲೆ ಓಳ್ತಿರಲ್ಲ ಕಣಮೆ. ಅವತ್ ನೀವೇ ಹೇಳಿದ್ರಿ ನಮ್ಮಿಬ್ರು ಮಧ್ಯ ಈ ಸಾರಿ ಥ್ಯಾಂಕ್ಸ್ ಯಾವುದು ಬೇಡ ಅಂತ. ಇವಾಗ ಏನು ಕೇಳ್ತಿದ್ದೀರಾ? ಆದ್ರೂ ನನ್ನ ಅಮ್ಮಿನೇ ನೀನು.